ಸರ್, ನೀವು ಹೇಗೂ ಸೆಂಟ್ರಲ್ ಎಲೆಕ್ಷನ್ ಕಂಟೆಸ್ಟ್ ಮಾಡ್ತಿದ್ದೀರಾ ಅಲ್ವಾ? ಸದ್ಯಕ್ಕೆ MLA ಯಾರಾಗ್ತಾರಂತ ಗೊತ್ತಿಲ್ಲ. ನಿಮ್ ಬಿಗ್ಗೆಸ್ಟ್ ಅಪೋಸಿಷನ್ ಅಂದ್ರೆ ಜವರೇಗೌಡ್ರು. ನೀವಿಬ್ರು ಹಳೆ ಸ್ನೇಹಿತರು ಅಂತ ಕೇಳ್ಪಟ್ವಿ. ರಾಜಕೀಯದಲ್ಲಿ ಯಾರು ಪರ್ಮನೆಂಟ್ ಆಗಿ ವೈರಿಗಳಿರಲ್ಲ, ಪರ್ಮನೆಂಟ್ ಆಗಿ ಫ್ರೆಂಡ್ಸ್ ಇರಲ್ಲ. ಎವ್ರಿಥಿಂಗ್ ಇಸ್ ಫೇರ್ ಇನ್ ಲವ್, ವಾರ್ ಆ್ಯಂಡ್ ಪಾಲಿಟಿಕ್ಸ್. ನೀವಿಬ್ರು ಒಂದಾದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಸರ್. ಇನ್ಫ್ಯಾಕ್ಟ್ ಎಲ್ರಿಗೂ ಸಹಾಯ ಆಗುತ್ತೆ. ನೀವು ಕೂಡ ಈಸಿಯಾಗಿ ಜನರಿಗೆ ಕನೆಕ್ಟ್ ಆಗ್ಬಿಡ್ತೀರಾ. ಆಗ ಜವರೇಗೌಡರು MLA ಸೀಟ್ ಕನ್ಫರ್ಮ್, ನಿಮ್ಗೆ MP ಸೀಟ್ ಖಾಯಂ. ಕರೆಕ್ಟ್ ಸರ್. ನಿಮ್ಮ ಫ್ರೆಂಡ್ಶಿಪ್ಪು ಗಟ್ಟಿಯಾಗುತ್ತೆ, ಕುರ್ಚಿನೂ ಗಟ್ಟಿಯಾಗುತ್ತೆ, ಒಬ್ರಿಗೊಬ್ರು ಸಪೋರ್ಟು ಆಗುತ್ತೆ. ಸರಿ, ನೀವು ಹೇಳೋದೇನೋ ಸರಿಯಾಗಿದೆ, ಆದರೆ ಅವನು ಇದಕ್ಕೆಲ್ಲ ಒಪ್ಕೋಬೇಕಲ್ಲ. ಸರ್, ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ನಾವೀಗಾಗಲೇ ಜವರೇಗೌಡ್ರ ಹತ್ರ ಮಾತಾಡಾಗಿದೆ. ಅವ್ರಿಗೆ ನಿಮ್ಮ ಮೇಲೆ ತುಂಬಾನೇ ಅಭಿಮಾನ ಇದೆ. ಇನ್ಫ್ಯಾಕ್ಟ್ ಅವನು ಏನೇ ಮಾಡಿದ್ರು ನನ್ನ ದೋಸ್ತ್ ಅಲ್ವಾ ಅಂತ ಹೆಮ್ಮೆಯಿಂದ ಮಾತಾಡ್ತಿದ್ರು. ಅವನು ಹಾಗೆ ಹೇಳದ್ನ? ಹೌದು ಸರ್, ನಿಮ್ಮೇಲೆ ಅವರಿಗೆ ತುಂಬಾ ಪ್ರೀತಿ. ಆದ್ರೆ ಅಪೋಸಿಷನ್ ಅಲ್ವಾ, ಪಬ್ಲಿಕ್ ಆಗಿ ತೋರ್ಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಸರಿ, ಒಂದು ಮೀಟಿಂಗ್ ಫಿಕ್ಸ್ ಮಾಡೋಣ, ಮಾತಾಡೋಣ. ಅದೇನಾಗುತ್ತಾ ನಾನು ನೋಡ್ಬೇಕು. ಥ್ಯಾಂಕ್ ಯು ಸರ್. ಜಾನ್ವಿ ಅವರೇ, ಚಿನ್ನುಮರಿ ಎಲ್ಲಿದ್ದೀರಿ? ಏನಾಯ್ತು ರೀ? ಅಯ್ಯೋ ಅಯ್ಯೋ, ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀರಾ? ಅಮ್ಮ, ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ? ಏನಾಯ್ತು? ನಾನು ಖುಷಿ ಪಡೋದಕ್ಕೆ ನೀವು ನನ್ನ ಜೊತೆಗಿದ್ದೀರಲ್ಲ, ಅದನ್ನ ಬಿಟ್ಟು ಬೇರೆ ಕಾರಣ ಬೇರೆ ಬೇಕಾ? ಅದೇ ಮತ್ತೆ, ನಾನು ನಿಮ್ ಜೊತೆ ಯಾವಾಗ್ಲೂ ಇದ್ದೇ ಇರ್ತೀನಿ. ಆದ್ರೆ ಈ ಖುಷಿಗೆ ಬೇರೇನೋ ಕಾರಣ ಇದೆ ಅನ್ಸುತ್ತೆ. ಏನು? ಹೌದು, ಇವತ್ತು ನನ್ನ ಖುಷಿಗೆ ನೀವು ನನ್ನ ಜೊತೆಗಿರೋದಕ್ಕಿಂತ ಇನ್ನೊಂದು ಕಾರಣ ಇದೆ. ಇವತ್ತು ನನ್ನ ಜೀವನದಲ್ಲಿ ತುಂಬಾ ದೊಡ್ಡ ಗೆಲುವು ಸಾಧಿಸಿದ್ದೀನಿ ಜಾನ್ವಿ ಅವರೇ. ದಿಸ್ ಇಸ್ ಅ ಗ್ರೇಟ್ ವಿಕ್ಟ್ರಿ ಫಾರ್ ಮೀ. ಇಷ್ಟು ದಿವಸ ನಂಗೆ ಖುಷಿ ಆದಾಗ ಹಂಚ್ಕೊಳ್ಳೋಕ್ಕೆ ಯಾರು ಇರ್ತಾನೆ ಇರಲಿಲ್ಲ ಜಾನ್ವಿ ಅವರೇ. ಈಗ ನೋಡಿ, ನೀವಿದ್ದೀರಿ. ನಿಮ್ ಖುಷಿ ನೋಡಿ ನಂಗೂ ಖುಷಿ ಆಗ್ತದೆ. ನೀವ್ ಯಾವಾಗ್ಲೂ ಹೀಗೆ ಗೆಲ್ತಾ ಇರ್ಬೇಕು, ಅದೇ ನನ್ನ ಆಸೆ. ನೀವು ನನ್ನ ಜೊತೆಗಿದ್ದೀರಾ ಅಂದಮೇಲೆ ಜಗತ್ತನ್ನೇ ಗೆದ್ಬಿಡ್ತೀನಿ ಜಾನ್ವಿ ಅವರೇ. ಈ ಗೆಲುವಿಂದ ನನಗೆ ಕಾನ್ಫಿಡೆನ್ಸ್ ಬಂದಿದೆ. ಮನಸ್ಸು ಖುಷಿ ತೇಲಾಡ್ತಾ ಇದೆ. ಯಾವುದೋ ಉನ್ಮಾದದಲ್ಲಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ಈ ಖುಷಿಗೆ ಇವತ್ತಿನ ರಾತ್ರಿ ಅಡುಗೆ ನಂದು. ಅದೆಲ್ಲ ಆಗಲ್ಲ. ನೀವು ಖುಷಿಯಾಗಿರೋರು, ನೀವು ಆ ಖುಷಿನ ಎಂಜಾಯ್ ಮಾಡಬೇಕು. ಅಡುಗೆ ಏನಿದ್ರು ನಂದು. ಇಲ್ಲ, ಸಾಧ್ಯನೇ ಇಲ್ಲ. ನಿಮ್ಮ ಹತ್ರ ಅಡುಗೆ ಮಾಡಿಸ್ಬಿಟ್ರೆ ನನ್ನ ಖುಷಿಗೆ ಬ್ರೇಕ್ ಹಾಕ್ದಾಗೆ. ಪ್ಲೀಸ್, ಅಡುಗೆ ನಾನೇ ಮಾಡ್ತೀನಿ. ಆಯ್ತು ಸರಿ. ಏನೋ ಗೆಲುವು ಅಂದ್ರಲ್ಲ, ಏನದು? ಆಫೀಸಲ್ಲಿ ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ ಒಪ್ಕೊಂಡ್ರಾ? ಅದೇನು ಅಂತ ಹೇಳಿದ್ರೆ ನಾನು ಖುಷಿ ಪಡ್ತೀನಪ್ಪ. ಇದು ಯಾವುದೋ ಪ್ರಾಜೆಕ್ಟ್ ಸಿಕ್ಕಾಗೋ ಖುಷಿ ಅಲ್ಲ ಜಾನ್ವಿ ಅವರೇ. ಶತ್ರುನ ಗೆದ್ದಾಗೋ ಖುಷಿ ಬೇರೆ ಥರದ್ದು. ಅರ್ಥ ಆಗ್ಲಿಲ್ಲ. ನನ್ನಿಂದ ನಿಮ್ಮನ್ನು ಕಿತ್ಕೊಳ್ಳೋಕೆ ನೋಡ್ತಾರಲ್ಲ, ಅವರೆಲ್ಲ ನನ್ನ ಶತ್ರುಗಳೇ. ಅಂಥ ಒಬ್ಬ ಶತ್ರುಗೆ ಇವತ್ತು ಗತಿ ಕಾಣಿಸ್ಕೊಂಡಿದ್ದೀನಿ. ಅವನು ಮಾತ್ರ ಅಲ್ಲ, ನಿಮ್ಮ ತಂಟೆಗೆ ಯಾರೇ ಬಂದರೂ ಎಲ್ರಿಗೂ ಇದೇ ಗತಿನೇ. ರೀ, ಏನು ಅಂತ ಹೇಳಿ ಸುಮ್ಮನೆ ನಿಂತಿದ್ದೀರಲ್ಲ. ಎಲ್ಲದನ್ನೂ ನಿಧಾನಕ್ಕೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಮೇಲೆ ಹೋಗಿ ನಿಮ್ಮ ಫೇವ್ರೆಟ್ ಸೀರೆ ಉಟ್ಕೊಂಡು ಬನ್ನಿ. ಅಷ್ಟರೊಳಗೆ ನಾನು ಅಡುಗೆ ರೆಡಿ ಮಾಡಿಬಿಟ್ಟಿರ್ತೀನಿ. ಇಬ್ರು ಜೊತೆ ಕೂತ್ಕೊಂಡು ಊಟ ಮಾಡೋಣ. ಲೆಟ್ಸ್ ಸೆಲೆಬ್ರೇಟ್ ದಿಸ್. ಸರಿ, ನಡೀರಿ ನಡೀರಿ ನಡೀರಿ. ಬೇಗ ಬಂದೆ.
ಮೇಡಮ್ರೆ, ನಿಮ್ ಯಾಕೆ ಯಾವಾಗಲೂ ನಾನು ತಪ್ಪು ತಿಳ್ಕೊತಿದ್ದೀರಿ? ನಿಮ್ಮ ವಿಷಯದಲ್ಲಿ ಹಿಂಗೆ ಮಾಡ್ತೀರಿ ಅಂದರೆ ಮಗಿನ ವಿಷಯದಲ್ಲೂ ಹಿಂಗೆ ಮಾಡ್ತಿದ್ದೀರಲ್ಲ, ಯಾಕೆ ಮೇಡಮ್ರೆ? ಯಾಕಂದ್ರೆ ನೀವು ತುಂಬಾ ಓವರ್ ಆಗಿ ಆಗ್ತಿರಲ್ಲ ಅದಕ್ಕೆ. ಅಲ್ಲ ಮೇಡಮ್ರೆ, ಈಗ ನಿಮ್ಮನ್ನ ತಪ್ಪು ತಿಳ್ಕೊಕೆ ನಾನು ಏನು ಮಾಡಿದ್ದಾನು? ಯಾವತ್ತಾರ ನಿಮಗೆ ತೊಂದರೆ ಕೊಟ್ಟಿದ್ದೀನ? ಕೆಟ್ಟದಾಗ ಏನಾದ್ರು ಮಾತಾಡಿದ್ದೀನ? ಹೇಳಿ. ನಿಮಗೆ ನೀವೇ ಏನನ್ನು ಅನ್ಕೊಂಡು, ನಿಮಗೆ ನೀವೇ ನನ್ನ ತಪ್ಪು ತಿಳ್ಕೊಂಡು ಯಾವಾಗಲೂ ಒಂಥರ ನೋಡೋದು ಒಂಥರ ಬೈಯೋದು ಮಾಡ್ತೀರಿಯಲ್ಲ, ನೀವು ಹೇಳಿ ಮೇಡಮ್ರೆ, ನಾನು ಏನು ತಪ್ಪು ಮಾಡಿದ್ದಾನು? ನಿಮಗೆ ನೀವೇ ತಪ್ಪು ತಿಳ್ಕೊಂಡು ರೌಡಿಗಳನ್ನ ಕರೆಸಿ ಓಡಿಸಿದ್ರಿ. ಆದ್ರೂ ಯಾವತ್ತಾರ ನಾನು ನಿಮ್ಮ ಜೊತೆ ಕೆಟ್ಟದಾಗ ನಡ್ಕೊಂಡಿದ್ದೀನಾ? ಹೇಳಿ. ಏನೋ ನೋಡೋದಕ್ಕೆ ನೀವು ನಮ್ಮ ಅತ್ತೆ ಮಗಳು ಕಮ್ಲಿ ಇದ್ದಂಗೆ ಇದ್ದೀರಿಲ್ಲ ಅಂತ ಬಂದು ಮಾತಾಡಿಸಿದೆ, ಅದಕ್ಕೆ ತಪ್ಪಾಗೋಯ್ತಾ ಮೇಡಮ್ರೆ? ನಾನು ನೋಡ್ತಾನೆ ಇವನೇ ಎಲ್ಲಿ ಸಿಕ್ಕಿದ್ರು, ಯಾವತ್ತೂ ಸಿಕ್ಕಿದ್ರು ಒಳ್ಳೆ ಬ್ರೇಕ್ ಇಲ್ದೇ ಇರೋ ಲಾರಿ ಥರ ನನ್ನ ಮ್ಯಾಲೆ ಬಂದ್ಬಿಡ್ತೀರಿಯಲ್ಲ ಅಂತ ಅನ್ಯಾಯ ನಾನು ಏನು ಮಾಡಿದ್ದೀನಿ ಮೇಡಮ್ರೆ? ಅಲ್ಲ, ನೀವೊಬ್ಬರೇ ಒಳ್ಳೆ ಮನೆಯಿಂದ ಬಂದಿರೋರು, ನಾವೇನು ಬೀದಿಲ್ ಬಿದ್ದಿರೋರು ಅನ್ಕೊಂಡಿದ್ದೀರಿಯಾ? ಮೇಡಮ್ ಅವರೇ, ನಮ್ದು ಮರ್ಯಾದಸ್ತ್ರ ಮನೆನೇ, ತಿಳ್ಕೊಳ್ಳಿ. ಜವರೇಗೌಡ್ರ ಮಗ ಸಿದ್ದೇಗೌಡ ಅಂದ್ರೆ ಸುತ್ತ 7 ಹಳ್ಳಿಲುವೆ ಹೆಸರುವಾಸಿ. ನಾನು ನೀವ್ ಅಂಕೊಂಡಿರೋ ಥರ ಅಲ್ಲ, ನೀವೇ ಹೊಸಿ ಯೋಚನೆ ಮಾಡಿ. ಬರ್ನೆ ಪಾಪು, ಬರ್ಲೇನವಾ? ಬಾಯ್. ಬಾ ಖುಷಿ. ಸರ್, ಮುನಿಸ್ವಾಮಿಯವರಿಗೆ ನಿಮ್ಮ ಬಗ್ಗೆ ತುಂಬ ಒಳ್ಳೆ ಅಭಿಪ್ರಾಯ ಇದೆ. ನಿಮ್ಮನ್ನ ಜನಪರ ನಾಯಕ ಅಂತ ಹೇಳ್ತಾ ಇದ್ರು. ಓ, ಹಂಗನ್ನ ಬಡ್ಡಿ ಇದ್ನ? ಹೌದು ಸರ್, ಅವರು ಇನ್ನ ನಿಮ್ ಹಳೆ ಫ್ರೆಂಡ್ಶಿಪ್ ನ ಮರ್ತೇ ಇಲ್ಲ. ನಿಮ್ ಮೇಲಿರೋ ಪ್ರೀತಿ ಗೌರವ ಎಲ್ಲ ಹಾಗೇ ಇದೆ. ಇನ್ಫ್ಯಾಕ್ಟ್ ಒಳ್ಳೆ ಟೈಮ್ ಬರ್ಲಿ ಅವನ ಜೊತೆ ಮಾತಾಡ್ತೀನಿ ಅಂತ ಹೇಳ್ತಿದ್ರು. ಏನ್ಲ ಇದು, ನಂಬಕ್ಕೆ ಆಗ್ತಾ ಇಲ್ವಲ್ಲ? ನನಗೂ ನಂಬಕ ಆಗುವಲ್ರಿ ದಣ್ಯಾರ. ನಿಜ ಸರ್. ಹಾಗೆ ನೀವಿಬ್ರು ಮತ್ತೆ ಒಂದಾದ್ರೆ ತುಂಬಾ ಲಾಭ ಇದೆ ಸರ್. ನೀವಿಬ್ರು ಕೂತು ಅದ್ರ ಬಗ್ಗೆ ವಿಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಸರ್. ಗಜನ್ನವರೇ, ಹೇಳಿ ಸರ್ಗೆ. ದಣ್ಯಾರ, ರಾಜಕೀಯ ಒಳಗ ಮಾತಾಡುದು ಬಿಡುವುದು ಒಂಥರ ನಾಟಕ ಇದ್ದಂಗ್ರಿ. ಆದ್ರ ದೋಸ್ತಿನೂ ಉಳಿತೈತಿ, ಲಾಭನೂ ಆಕೇತಿ ಅನ್ನೋಂಗಿದ್ರ ಒಂದ್ ಕೈ ಮಿಲಾಡ್ಸಿ ನೋಡ್ರಿ, ಮುಂದೆ ಏನ್ ಆಕೇತಿ ನೋಡುನು. ಸರ್, ನೀವ್ ಮನ್ಸ್ ಮಾಡಿದ್ರೆ ಎಲ್ಲ ಆಗುತ್ತೆ. ಲೈ, ಹಂಗಾದ್ರೆ ನೀನು ಒಂದು ಕೆಲಸ ಮಾಡ್ಲಾ, ಒಂದು ಒಳ್ಳೆ ಟೈಮ್ ನೋಡಿ ಒಂದು ಮೀಟಿಂಗ್ ಫಿಕ್ಸ್ ಮಾಡೇ ಬಿಡ್ಲಾ. ಅದೇನಾಯ್ತದೆ ಅಂತ ನೋಡೇ ಬಿಡಮ್ಮ. ನೀವು ಹೇಳೋದು ಹೆಚ್ಚು, ನಾ ಮಾಡೋದು ಹೆಚ್ಚು. ಮೀಟಿಂಗ್ ಫಿಕ್ಸ್ ಅಂತ ಅನ್ಕೋರಿ. ಥ್ಯಾಂಕ್ ಯು ಸರ್. ನೋಡಿ, ಇದು ಒಳ್ಳೆ ಬೆಳವಣಿಗೆ ಅಂದ್ರೆ. ಏನ್ ಹಾಗೆ ನೋಡ್ತಿದ್ದೀರಾ? ನೀನು ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಆ ದೇವರು ತುಂಬ ಶ್ರದ್ಧೆಯಿಂದ ನಿಮ್ಮನ್ನ ನನಗೋಸ್ಕರ ಸೃಷ್ಟಿಸ್ತಾನೆ ಅನ್ಸುತ್ತೆ.
ಅದೇ ಮತ್ತೆ ಹಾಗೆ ನೋಡ್ತಾ ಇದ್ರೆ ಕಣ್ಣೇ ಬಿದ್ದೋಗ್ಬಿಡುತ್ತಷ್ಟೆ. ಇರಲಿ ಬಿಡಿ, ನಿಮ್ಮ ಸೌಂದರ್ಯನೇ ನೋಡೋಕ್ಕಾಗದೇ ಇದ್ರೆ ಕಣ್ಣಿದ್ರೆಷ್ಟು ಬಿಟ್ರೆಷ್ಟು. ಆ ದೇವರು ಈ ಕಣ್ಣು ಕೊಟ್ಟಿರೋದೇ ನಾನು ನಿಮ್ಮ ಸೌಂದರ್ಯನ ಆಸ್ವಾದಿಸ್ಲಿ ಅಂತ. ತುಂಬ ಖುಷಿಯಲ್ಲಿ ಏನೇನೋ ಮಾತಾಡ್ತಿದ್ದೀರಾ. ಜಾಸ್ತಿ ಹೊಗಳಬೇಡಿ ನನ್ನ. ಕವಿ ಆಗಿದ್ರೆ ನಿಮ್ಮ ಬಗ್ಗೆ ಒಂದು ಕವಿತೆ ಬರೀತಿದ್ದೆ. ಏನು ಮಾಡಲಿ, ಕವಿ ಅಲ್ಲ, ನಿಮ್ಮ ಸೌಂದರ್ಯದ ಅಭಿಮಾನಿ ನಾನು. ನಿಮ್ಮನ್ನು ನೋಡ್ತಾ ಇದ್ರೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ. ಜಸ್ಟ್ ಸೆಕೆಂಡ್. ಅವತ್ತು ಎಲ್ಲರ ಮುಂದೆ ನಿಮ್ಮ ಜೊತೆ ಸರಿಯಾಗಿ ಡ್ಯಾನ್ಸ್ ಮಾಡೋಕ್ಕಾಗಲಿಲ್ಲ. ಇವತ್ತು ಡ್ಯಾನ್ಸ್ ಮಾಡಬೇಕು. ಮಾತನಾಡಿ ಮಾಯವಾದೆ ನಿಂಗೆ ಕಾದಿನ ಬಳಿಗೆ ಬಂದು ಎದುರು ನಿಂತು ನನ್ನ ಪ್ರೀತಿಸು ನನ್ನ ಪ್ರೀತಿಸು. ಪ್ರೀತಿಸು. ಅತ್ತೆ, ಇವೆರಡು ಸೀರೆ ಯಾಕೆ ಚೆನ್ನಾಗಿದೆ ಕೊಡಿಲಿ. ತನು, ಎರಡು ಸೀರೆನೂ ತುಂಬಾ ಚೆನ್ನಾಗಿದೆ. ಇದು ಎರಡರಲ್ಲಿ ನೀನ್ ಯಾವ್ದುಟ್ರು ಲಕ್ಷಣವಾಗಿ ಕಾಣ್ತೀಯ. ಅತ್ತೆ, ಅದು ನಾನ್ ಸೆಲೆಕ್ಟ್ ಮಾಡಿದ್ದು, ಇದು ವಿಶ್ವ ಸೆಲೆಕ್ಟ್ ಮಾಡಿದ್ದು. ಹೌದಾ? ನೀವಿಬ್ರು ಟೇಸ್ಟ್ ತುಂಬಾ ಚೆನ್ನಾಗಿದೆ. ಅಂದ್ಹಾಗೆ ತನು, ಅಂಗಡಿನಲ್ಲಿ ವಿಶ್ವ ಹೇಗಿದ್ದ? ನಗ್ನಗ್ತಾ ಇದ್ನ ಅಥವಾ ಬೇಜಾರಲ್ಲಿದ್ನ? ಅಯ್ಯೋ ಅತ್ತೆ, ವಿಶ್ವ ಯಾವಾಗ ನಗ್ನಗ್ತಾ ಇರ್ತಾನೆ ಹೇಳಿ? ಯಾವಾಗ್ಲೂ ಯಾವ್ದೋ ಧ್ಯಾನದಲ್ಲಿ ಇರ್ತಾನೆ. ಅಲ್ಲ ಅತ್ತೆ, ಈ ವಿಶ್ವ ಮುಂಚೆ ಈ ತರ ಇರ್ತಾ ಇರ್ಲಿಲ್ಲ. ನಾನ್ ಕಡ್ದಿದ ತಕ್ಷಣ ಓಡೋಡ್ ಬರೋನು, ತುಂಬಾ ಚೆನ್ನಾಗಿ ಮಾತಾಡ್ಸೋನು. ಆದ್ರೆ ಈಗಲೇ ತುಂಬಾ ಬದಲಾಗ್ಬಿಟ್ಟಿದ್ದಾನೆ. ಹಾಗೇನಿಲ್ಲಮ್ಮ, ಅವನು ಪರೀಕ್ಷೆ ಬರೀಲಿಲ್ವಲ್ಲ, ಆ ಫೀಲಿಂಗ್ ಅಲ್ಲಿದ್ದಾನ ಅಷ್ಟೇ. ಪರೀಕ್ಷೆ ಬರೆದು ಪಾಸ್ ಆಗಿ ಮುಂದಕ್ಕೆ ಫಾರಿನ್ಗೆ ಹೋಗ್ಬೇಕು ಅಂತಿದ್ದ. ಈಗ ಅದಾಗ್ಲಿಲ್ವಲ್ಲ, ಆ ಬೇಜಾರಷ್ಟೇ. ಅತ್ತೆ, ನಿಮ್ಗೊಂದು ವಿಷಯ ಗೊತ್ತಾ? ನಾವು ಶಾಪಿಂಗ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ ಒಂದ್ ಇನ್ಸಿಡೆಂಟ್ ನಡೀತು. ಏನಮ್ಮ ಅದು? ನಾವ್ ಶಾಪಿಂಗ್ ಮುಗಿಸ್ಕೊಂಡ್ ಬರ್ತಿದ್ವಾ, ಬರ್ಬೇಕಾದ್ರೆ ಸಡನ್ ಆಗಿ ಒಂದ್ ಸಾಂಗ್ ಪ್ಲೇ ಆಯ್ತು. ಆ ಸಾಂಗ್ ಕೇಳಿದ ತಕ್ಷಣ ವಿಶ್ವ ಹಾಗೆ ಮೈ ಮಾಡಿ ನಿಂತ್ಬಿಟ್ಟ. ನಾನು ಅದು ನೋಡಿ ಫುಲ್ ಶಾಕ್ ಆಗೋದೆ. ಹಾಡ? ಯಾವ ಹಾಡದು? ಇಲ್ಲಿ ನಾನು ಕೇಳಿಸ್ತೀನಿ. ಇದೆ.
ನೋಡಿ ಅತ್ತೆ ಹೇಗೆ ಓಡ್ ಬಂದ ಅಂತ. ಅದು ಏನಿಲ್ಲ ತಾನು, ಆ ಹಾಡಂದ್ರೆ ಅವ್ನಿಗೆ ತುಂಬಾ ಇಷ್ಟ. ಆ ಹಾಡು ಎಲ್ಲಿ ಕೇಳಿದ್ರು ಓಡಿ ಬಂದ್ಬಿಡ್ತಾನೆ ಅಲ್ವೇನೋ? ಅಪ್ಪಾಜಿ ಏನ್ ನಡೀತಾ ಇದ್ದಿಲ್ಲಿ? ಇಲ್ಲಿ ಗಂಟ ಮುಂಚೆ ಕಂಡ್ರೆ ಹುಡುಗ್ ಬೀಳ್ತಿದ್ದವರು ಈಗ ಅವನ ಜೊತೆಲೆ ಕೈ ಜೋಡಿಸುದೆ. ಅವನ ವಿರುದ್ಧವಾಗಿ ನಾವು, ನಮ್ಮ ವಿರುದ್ಧವಾಗಿ ಅವನು ಏನೇನೆಲ್ಲ ಮಾಡಲಿಲ್ಲ. ಈಗ ಅವನ ಜೊತೆಲೆ ನಿಂತ್ಕೋದೆ. ಇಷ್ಟು ದಿನ ಅವನ್ ತವಿದ್ದ ಜನ ಎಲ್ರೂ ನಮ್ ಕಡೆಗೆ ಮಾಡ್ಕೊಂಡು ಈಗ ನಾವೇ ಅವನ್ ಚರಿಗೆ ತಿರ್ಕಂದ್ರೆ ಜನ ಏನಂದರು? ಯಾಕೋ ನಂಗೆ ಸರಿ ಬರ್ತಿಲ್ಲ ಕಣಪ್ಪಾಜಿ. ನಮ್ ಸಿದ್ದು ಹೇಳೋದ್ರಲ್ಲೂ ಅರ್ಥ ಇದೆ ಅಲ್ವಾ? ನೀನು ಸುಮ್ಕಿರಮ್ಮೆ, ನಿನಗೆ ರಾಜಕೀಯ ತಿಳಿಯೋಕ್ಕಿಲ್ಲ. ನಾವು 7 ದಿನ ಅಂತ ಅವನ ಮೇಲೆ ನಾವು, ನಮ್ಮ ಮೇಲೆ ಅವನು ಕತ್ತಿ ಮೆಸಿತಾ ಇರೋದು ಹೇಳು. ಯಾರಾದರೂ ಸುಮ್ಮನೆ ಆದ್ರಲ್ವೇ ಇದೆಲ್ಲ ತಣ್ಣಗಾಗೋದು. ಈಗ ನೋಡು, ನಾವು ಅವನು ಒಂದಾದರೆ ನಮ್ಗೆ ಅಪೋಸಿಷನ್ ಕ್ಯಾಂಡಿಡೇಟೇ ಇರಲ್ಲ. ಆಗ ಸೀಟ್ ನಮ್ಮದೇ ಅಂತ ಬರ್ದು ಮಡಿಕೋಬೋದಲ್ವೇ ಅಲ್ವಲ್ಲ? ಹೂಕಲ ಅಪ್ಪಯ್ಯ ಹೇಳೋದು ಸರಿಯಾಗಿ ಅದೇ. ಅಪ್ಪಾಜಿ, ಈ ಸಿದ್ದೇಗೌಡ ನಿಮ್ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಅದನ್ನೆಲ್ಲ ಮಾಡೋನೆ. ನೀಮ್ ಗೆಲ್ಲೋದಾದ್ರೆ ಅದು ನಿಮ್ ಬಲದಿಂದ ಆಗ್ಬೇಕು, ಇನ್ಯಾವನ ಸಹಾಯ ಮಾಡ್ದ ಅಂತ ಅಲ್ಲ ಅಪ್ಪಾಜಿ. ಇದೆಲ್ಲ ನಮಗ್ ಬೇಡ ಕಣಪ್ಪಾಜಿ. ನಿಮ್ಮನ್ ಗೆಲ್ಸೋ ಜವಾಬ್ದಾರಿ ನಂದು. ಲೇ ಸಿದ್ದೇಗೌಡ, ಅವನು ಸೆಂಟ್ರಲ್ಗೆ ಹೋದ್ಮ್ಯಾಕೆ ಅವ್ನು ನಮಗೆ ಸಪೋರ್ಟ್ ಮಾಡಿದ್ರೆ ಪ್ರತಿ ಸರಿನೂ ನಾನು ಎಲ್ವಲ್ಲ MLA ಗೆಲ್ಲೋದು. ಲೇ ಏನಾರ ಆಗ್ಲಿ ಅಪ್ಪಯ್ಯ MLA ಆಗೋದು ಮುಖ್ಯ. ಸುಮ್ ಹೂ ಅನ್ಲ, ಅದೇನಾಯ್ತದ ನೋಡ್ಕಮ್ಮ. ಅವ್ರವ್ರೆ ಒಂದಾಗಿ ಗೆಲುವು ಸಿಗುತ್ತೆ ಅನ್ನೋದಾದ್ರೆ ನಿಮ್ಮ ಅಪ್ಪಾಜಿ ಹೇಳ್ತಾರೆ ಸರಿಗಿದೆ ಮಗನೇ. ಓ, ನೀವೆಲ್ಲ ಒಂದಾಗಿದ್ದೀರಿ. ಇಲ್ಲಿ ನನ್ನೊಬ್ಬನ ಮಾತು ಏನ್ ನಡ್ದದು? ಲೈ 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 ಸಿದ್ದೇಗೌಡ, ಹೊರಗಡ ಕೊಡೋಲ್ಲ ಕರ್ಕೊಂಬನ್ಲೇ. ಸಿದ್ದು ಇದ್ಯಾಕ್ಲ ಸಣ್ಣ ಸಣ್ಣ ವಿಷಯಕ್ಕೂ ಇಂತಲೇ ಕರ್ಸ್ಕೊತಾನೆ. ಸಮಾಧಾನ ಮಾಡ್ತೀನಿ ಸುಮ್ಕಿರಪ್ಪಯ್ಯ. ಇದು ಇನ್ನು ಸ್ಯಾಂಪಲ್ ಅಷ್ಟೇ ಸಿದ್ದು. ಮುಂದೆ ನೀನು ನೋಡೋದು ತುಂಬಾನೇ ಇದೆ.